ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಒಂದು ಫಲಿತಾಂಶ ಬಹುತೇಕ ಬಿಜೆಪಿಯ ಪರವಾಗಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಗೆಲುವಾಗಿರುವಂತದ್ದು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದೊಂದು ಐತಿಹಾಸಿಕ ಫಲಿತಾಂಶ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬರ್ತಾ ಇದ್ದಂತೆ ಈಗ ಏನು ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಈ ಫಲಿತಾಂಶ ಏನು ಹೊರಬಂದಿದೆ ಇದು ಬಹುತೇಕವಾಗಿ ಬಿಜೆಪಿಯ ಪರವಾಗಿದೆ ಬಂದಿದೆ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡು ಹಾಗೂ ಅಸ್ಸಾಂನಲ್ಲಿ, ಪುದುಚೇರಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವಾಗಿರುವಂತದ್ದು. ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೂ ಅಸ್ಸಾಂನಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವಾಗಿದ್ರೆ ಪುದುಚೇರಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಗೆಲುವಾಗಿದೆ. ಹಾಗಾಗಿ ಇದು ಬಹುತೇಕವಾಗಿ ನಮ್ಮ ಬಿಜೆಪಿ ಪರವೇ ಇರುವಂತದ್ದು ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಇದೊಂದು ಐತಿಹಾಸಿಕ ಫಲಿತಾಂಶವಾಗುತ್ತೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ 2 ಉಪಚುನಾವಣೆ ಆದವು ಮತ್ತು ಯಾವಾಗಲೂ ನಾವು ಬಿಜೆಪಿ ಸರ್ಕಾರ ನಮ್ದು ಇದ್ದಾಗೂ ಸಹಿತಕ್ಕೆ ಎಲ್ಲ ಉಪಚುನಾವಣೆ ಹೆಚ್ಚು ಕಮ್ಮಿ ನಾವು ಗೆದ್ದಿದ್ವಿ. ಅದೇ ರೀತಿ ರೂಲಿಂಗ್ ಪಾರ್ಟಿ ಅನ್ನುವಂಥ ಒಂದು ಅಡ್ವಾಂಟೇಜ್ ಇದ್ದೇ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚು ಹೋಪ್ಸ್ ಇದ್ದದ್ದು ಬಾಗಲಕೋಟೆ. ಅಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಡೆಫಿನೆಟ್ಲಿ. ಯಾಕಂದರೆ ಅಲ್ಲಿ ಮುಖ್ಯಮಂತ್ರಿಗೆ ಟಿಕಾಣಿ ಹೂಡಿದ್ರು, ಮುಖ್ಯಮಂತ್ರಿ ಮಗನೂ ಒಂದು 15 ದಿವಸ ಗಟ್ಟಲೆ ಅಲ್ಲಿ ಟಿಕಾಣಿ ಹೂಡಿದ್ರು ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯಿತಿವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂಥದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂಥದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನೂ ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲ 4-5 ರೌಂಡ್ಸ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು. ಈಗ ಕಾಂಗ್ರೆಸ್ ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೂ ಏನಾಗ್ತದೆ ಹೇಳಕ್ಕೆ ಬರೋಲ್ಲ ದಾವಣಗೆರೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ. ಆದರೆ ರೂಲಿಂಗ್ ಪಾರ್ಟಿ ಅಧಿಕಾರ ದುರುಪಯೋಗ, ಹಣದ ಒಂದು ಹೆಚ್ಚಿನ ರೀತಿಯಂಥ ಹಣದ ಹಂಚಿಕೆ ಇರ್ಬೋದು, ಎಲ್ಲವೂ ನಾವು ನೋಡಿದ್ದೇವೆ. ಯಾಕಂದರೆ ನಾನು 4-5-6 ದಿವಸ ನಾನು ಬಾಗಲಕೋಟೆಯಲ್ಲಿದ್ದೆ. ಅಗದಿ ವೆರಿ ಜನರ ಕಾನ್ಫಿಡೆಂಟ್ ಇತ್ತು. ಆದರೆ ಒಂದು